ನಮಸ್ತೆ ಫ್ರೆಂಡ್ಸ್, ಹೇಳ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ನಿಮ್ಮ ಕಿರಣ್ ಮಾತಾಡ್ತಾ ಇರೋದು. ನೋಡ್ರಿ, ಇದು ಮರಿ ಕುರಿ ತುಂಬ ಚೆನ್ನಾಗೈತಿ. ಗಡ್ಡೆ ಗಿಡ್ಡೆಗ ಸೈಜಿನಾಗ ಇನ್ನೂ ನನಗೆ ಗೊತ್ತಿದ್ದಾಗ ಇನ್ನೂ ಒಂದು ಇದು ಒಂದೇ ಉಣ್ಣಿದು. ಈಗ ಒಂದೇ ಉಣ್ಣಿ ಕಟ್ ಮಾಡ್ಯಾರ. ಇನ್ನೂ ಒಂದು 5 ರಿಂದ 6 ತಿಂಗಳು ಹೋಗತ್ತೆ ನೋಡ್ರಿ. ಅಲ್ಲಾಗಿದ್ದು ಗಡ್ಡೆಗೆ ಹೀಗೆ ಭಾರಿ ಚೆನ್ನಾಗೈತೆ ಕುರಿ. ಯಾರ್ಯಾರು ಕಟ್ಟರಿದ್ರೆ ಕಾಲ್ ಮಾಡ್ಕೊಳ್ಳಿ ನನ್ನ ನಂಬರಿಗೆ, ಕೊಡಿಸ್ತೀನಿ ಕುರಿನ. ತುಂಬ ಚೆನ್ನಾಗೈತೆ ನೋಡ್ರಿ. ಇಂಥ ಕುರಿನ ಕಟ್ಕೋಬೇಕು ನೀವು. ಕಟ್ಗಂದ್ರೆ ಲೈಫ್ ಇರ್ತಾವೆ. ಸೈಜು ಚೆನ್ನಾಗೈತಿ, ಗಡ್ಡಿನೂ ಚೆನ್ನಾಗೈತಿ. ಇನ್ನು ಒಂದೇ ಉಣ್ಣಿ ನೋಡ್ರಿ. ಇದು ಜವಳ ಉಣ್ಣಿ ಕಟ್ ಮಾಡಿಲ್ಲ, ಈಗ ಒಂದೇ ಉಣ್ಣಿ ಕಟ್ ಮಾಡ್ಯಾರ ಅಷ್ಟೇ. ಜವಳ ಉಣ್ಣಿದೆ ಬಿಟ್ಟಾರೆ ಕುರಿನ. ನೋಡ್ರಿ ಹೆಂಗೈತಿ ಕುರಿ, ಚೆನ್ನಾಗೈತಿ. ಯಾರಿಗಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಗಡ್ಡಿ ಗಿಡ್ಡಿ ಚೆನ್ನಾಗೈತಿ. ಯಾರಿಗಾದ್ರೂ ಮರಿ ಕುರಿ ಅಂತ ನನಗೆ ಕಾಲ್ ಮಾಡ್ಕೊತ ಇರ್ತೀರಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್, ನೋಡಿರಿ ಇಂಥ ಕುರಿಗಳು ಕಟ್ಕೊಳ್ರಿ. ಇದು ಇನ್ನೊಂದು ನನ್ನ ಲೆಕ್ಕಕ್ಕೆ ಒಂದು 5 ತಿಂಗಳಂತ ಹೋಗತ್ತೆ ಅಲ್ಲಿಗೆ. ಅದೇ ರೀತಿ ನೋಡಿರಿ, ಇದನ್ನು ಜವಳ ಮರಿಯಿಂದ ಈ ಕಟಿಂಗ್ ಮಾಡ್ರಿ ಎರಡನ್ನು. ಇದು ಮರಿ ಕುರಿಯಾಗ ಇದು ಸೇಮ್ ಇದ್ರ ಅಲ್ಲಿ ಸೇಮ್ ಹಂಗೆ ಅದಾವೆ. ಇದು ಒಂದು 4-5 ತಿಂಗಳು ಇದು ಹೋಗ್ಬೋದು. ಗಡ್ಡಿ ಗಿಡ್ಡಿ ಇದನ್ನು ಚೆನ್ನಾಗೈತಿ. ಎರಡನ್ನೂ ಆಟನೂ ಚೆನ್ನಾಗೈತಿ ನೋಡ್ರಿ. ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಮರಿ ಕುರಿ ಬೇಕು ಅಂತ ಹೇಳ್ತಿರ್ತೀರಲ್ಲ, ನನಗೆ ಕಾಲ್ ಮಾಡ್ಕೊಳ್ರಿ, ಕೊಡಿಸ್ತೀನಿ. ನಾನು ಆಟಕ್ಕೆ ಮತ್ತೊಂದು ಮಗದೊಂದು ಎಲ್ಲಿ ಬಿಟ್ಟಿಲ್ಲ ಕುರಿಗಳು. ನೀವನ್ನ ಮತ್ತು ಅದನ್ನು ತಿಳ್ಕೊಳ್ರಿ. ಮನೆ ಹತ್ರ ಸಾಕ್ಯಾರೆ, ಮನೆ ಹತ್ರ ಬಂದಿರೋ ಕುರಿಗಳಿಗೆ ಬಿಟ್ಟಿದ್ದಾರೆ, ಚೆಕ್ ಮಾಡ್ಯಾರೆ, ಕುರಿ ಆಡ್ತಾವಂತ ಹೇಳ್ಯಾರೆ. ನೀವು ಬೇಕಾದರೆ ಹೋಗ್ಬೇಕಾದ್ರೆ ಚೆಕ್ ಮಾಡ್ಕೊಂಡು ತಗೊಂಡೋಗ್ರಿ. ಗಡ್ಡೆ ಗಿಡ್ಡೆಗ ಸೈಜಿನಾಗ ಜಾತಿಯಾಗ ನೀಟ್ ಅದಾವು. ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ನಿಮ್ಮ ಹತ್ರ ಯಾವುದಾದ್ರೂ ಕುರಿಗಳಿದ್ರೆ ನಿಮಗೆ ಕಾಲ್ ಮಾಡ್ಕೊಳ್ಳಿ, ನಮಗೆ ಹಾಕಿ, ನಾವು ತೊಗೊತೀವಿ. ಅದೇ ರೀತಿ ನೋಡಿರಿ, ಇದು ಒಂದು ಎಂಟಲ್ಲು. ಈಗ ಎಂಟಲ್ಲಿ ಬಂದೈತೆ ಕುರಿ. ನೀಟ್ ಐತಿ, ಗಡ್ಡೆಗ ಗಿಡ್ಡೆಗ ಎಲ್ಲ. ಆಟ ಮಾತ್ರ ಗ್ಯಾರಂಟಿ ಕುರಿ. ಇದು ಓವರ್ ಸ್ಪೀಡ್. ಗಡ್ಡಿ ಗಿಡ್ಡಿ ನೋಡಿರಿ ಚಂಗೈತೆ ಕುರಿ. ಇವೇನು ದೊಡ್ಡ ರೊಕ್ಕಲ್ಲ, ನೋಡ್ಕೊಳ್ರಿ. ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡ್ಕೊಳ್ರಿ, ಕೊಡಿಸ್ತಾನೆ. ಅಲ್ಲಿಗೆ ಬಂದು 1.5 ತಿಂಗಳಾಗೈತೆ ಅಂತ ಅಷ್ಟೇ. ಜಾತೆ ಗೀತೆಗೆ ಚೆನ್ನಾಗೈತಿ. ಇದನ್ನು ರೇಟ್ ಹೇಳ್ಯಾರ ನೋಡ್ರಿ ಅವ್ರು, 50,000 ಹೇಳ್ಯಾರ ರೇಟ್. ಯಾರು ಕಟ್ಗೆನರಿದ್ರೆ ನನಗೆ ಕಾಲ್ ಮಾಡ್ಕೊಳ್ರಿ. ಮರಿ ಮಾತ್ರ ಸೈಜ್ ಗೀಜು ಚೆನ್ನಾಗೈತೆ. ಕಟ್ಗಂದು ಮೇಯ್ಸ್ಕ್ಯಾನರಿದ್ರೆ ಒಂದು 4-5 ತಿಂಗಳು ಮೇಯ್ಸ್ಕೊಳ್ರಿ. ನೀಟ್ ಐತೆ ಗಡ್ಡಿ ಗಿಡ್ಡಿ ಎಲ್ಲ ನೀಟ್ ಐತೆ ಕುರಿ. ನೋಡಿರಿ ಫ್ರೆಶ್ ಐತೆ ನೋಡ್ರಿ ಕುರಿ, ಫ್ರೆಶ್ ಐತಿ ನೋಡ್ರಿ. ಫ್ರೆಶ್ ಮರಿ. ಅದೇ ರೀತಿ ಇದು ಒಂದು ನೋಡಿರಿ, ಇದು ಒಂದು ಕುರಿ ಐತೆ, ಮರಿ ಕುರಿ. ಇದನ್ನು ಕೊಡೋದೆ. ಕಾಲ್ ಮಾಡ್ಕೊಳ್ರಿ. ಸದ್ಯಕ್ಕೆ ಒಳ್ಳೆ ಕುರಿಗಳಿದಾವೆ ನೋಡಿರಿ. ಹಾಗಾದ್ರೆ ಬೇಕಾದರೆ ಮಾಡಿರಿ, ಕಾಲ್ ಮಾಡಿರಿ, ಕೊಡಿಸ್ತೀನಿ. ಅದೇ ರೀತಿ ಇದು ಒಂದು ಮರಿ ಕುರಿ ಸ್ನೇಹಿತರೆ. ಇದು ಚೆನ್ನಾಗೈತೆ. ಮೊನ್ನೆ ಕಣದಾಗ ಏನೋ 3rd ಪ್ಲೇಸ್ ಆಯ್ತು ಅಂತ ಕೇಳ್ಪಟ್ವಿ. 2 ಕಣ ಆಗೈತೆ ಅಂತ ನೋಡ್ರಿ. ಇದು ಇಲ್ಲಿಗೆ 2 ಕಣ ಆಗೈತಂತೆ. ಇದು ಗಿಡ್ಡೆಗ ಜಾತ್ಯಾಗ ಸೈಜ್ನಾಗ ತುಂಬ ಚೆನ್ನಾಗೈತೆ ಕುರಿ. ಇದು ರೇಟ್ ಅವರು 55,000 ಹೇಳ್ತಾ ಇದ್ದಾರೆ. ಇನ್ನೂ ಒಂದು 2 ತಿಂಗಳು ಹೋಗ್ಬೋದು ಇದು ಅಲ್ಲಾಗ. ಕಣ ಹಾಕತ್ತೆ ನೋಡಿರಿ. ಬಾಗಲಕೋಟೆ ಭಾಗದಾಗ ಯಾರಾದರೂ ತಗೊಂಡ್ರೆ ಈ ಕುರಿನ ಕಣ ಹಾಕತ್ತಿ. ನನ್ನ ಕಡೆಯಿಂದನೂ ಕೂಡ ಈ ಕುರಿನ ನಾನು ಗ್ಯಾರಂಟಿ ಕೊಡಿಸ್ತೀನಿ. ಕುರಿ ಸೈಜಿಗೆ ಚೆನ್ನಾಗೈತೆ, ಆಟನೂ ಚೆನ್ನಾಗೈತೆ. ಯಾರಾದರೂ ಕಟ್ಟೋರಿದ್ರೆ ಕಾಲ್ ಮಾಡ್ಕೊಳ್ರಿ, ಇದನ್ನು ಕೊಡಿಸ್ತೀನಿ ಕುರಿನ. ಅವ್ರು 55,000ಕ್ಕೆ ಫೈನಲ್ ಹೇಳ್ತಾರೆ. 50,000ಕ್ಕೇನೆ ಕೇಳ್ಯಾರ ಅಂತ ಕೊಟ್ಟಿಲ್ಲ ಕುರಿನ. ಕುರಿ ಮಾತ್ರ ದೊಡ್ಡ ಸೈಜು, ಜಾತ್ಯಾಗ ಗೀತ್ಯಾಗ ಗಡ್ಡೆಗ ಚೆನ್ನಾಗೈತಿ. ಹಲ್ಲಾಗೂ ಇನ್ನೂ ದೂರ ಹೋಗತ್ತೆ ಕುರಿ. ಹಲ್ಲು ತೋರಿಸ್ತಿದ್ದೆ, ನಾವು ವೀಡಿಯೋ ಮಾಡ್ತೀವಲ್ಲ ಯೂಟ್ಯೂಬಿಗೆ, ಪಲ್ಲು ತೋರ್ಸಂಗಿಲ್ಲ. ಹಂಗಾಗಿ ನಾನು ಅಲ್ಲಿಂದು ವೀಡಿಯೋ ಮಾಡೋಂಗಿಲ್ಲ, ಕಾಳು ತುರ್ಕೋದು ವೀಡಿಯೋ ಮಾಡೋಂಗಿಲ್ಲ, ಕುರಿ ಮೇಸೋದು ವೀಡಿಯೋ ಮಾಡೋಂಗಿಲ್ಲ. ಇಲ್ಲ ಅಂತಂದರೆ ಎಲ್ಲ ವೀಡಿಯೋಗಳನ್ನು ನಾನು ಮಾಡ್ತಿದ್ದೆ. ಯಾಕಂದರೆ ಅವು ನಮ್ಮ ಯೂಟ್ಯೂಬ್ ಚಾನಲ್ಗೆ ರಿಮಾರ್ಕ್ ಆಗ್ತಾವೆ. ಹಂಗಾಗಿ ನಾನು ಯಾವುದೇ ರೀತಿಯಾದ ಹಲ್ಲು ತೋರಿಸೋದಾಗಲಿ, ಮತ್ತು ಕುರಿ ಆಟ ಆಡೋದಾಗಲಿ, ಆಮೇಲೆ ಕಡೆಗೆ ಕಣದಾಗ ಆಟ ಆಡೋದಾಗಲಿ, ಇಂಥವು ಯಾವ ವೀಡಿಯೋನೂ ಮಾಡೋಂಗಿಲ್ಲ. ಕುರಿ ಚೆನ್ನಾಗೈತೆ ನೋಡಿರಿ. ಗಡ್ಡೆ ದೊಡ್ಡ ಸೈಜ್ ಕುರಿ. ಬಾಗಲಕೋಟೆ ಭಾಗಕ್ಕೆ ಹಾಕಿದಪ್ಪ ಅಂದ್ರೆ ಕಣ ಆಗಬಹುದು ಇದು ಕುರಿ. ಯಾಕಂದ್ರೆ ಹಂಗೈತಿ ಕುರಿ. 2 ಕಣ ಆಗೈತಿ. ಇದು ಆಲ್ರೆಡಿ 2 ಕಣ ಆಗೈತಿ. ಇನ್ನೂ ಒಂದು 2 ತಿಂಗಳು ಹೋಗತ್ತೆ ಅಲ್ಲಾಗ. ಯಾರಾದರೂ ಕಟ್ಟೋರಿದ್ರೆ ನನ್ನ ನಂಬರ್ಗೆ ಕಾಲ್ ಮಾಡ್ಕೊಳ್ರಿ. 55,000 ಹೇಳ್ತಾರೆ. 1,000-2,000 ಹೆಚ್ಚು ಕಮ್ಮಿ ಬಿಡ್ತಾರೆ. ಅಂಥವ್ರು ಯಾರಾದರೂ ಇದ್ದರೆ ಕಾಲ್ ಮಾಡ್ಕೊಳ್ರಿ, ಕುರಿ ಕೊಡಿಸ್ತೀನಿ. ಕುರಿ ಅಂತಿರಲ್ಲ, ಇಂಥ ಕುರಿ ಕಟ್ಕೊಳ್ರಿ. ಕಣ ಹೊಡಿತಾವೆ ನೋಡ್ರಿ. ಅದೇ ರೀತಿ ನೋಡಿ ಫ್ರೆಂಡ್ಸ್, ಇದು ಒಂದು ಮರಿ ಕುರಿ. ಇದು ನಮ್ಮ ರವೀಣರ್ದೆ. ಅವ್ರ ಹತ್ರನೂ ಕೂಡ ಒಳ್ಳೆ ಮರಿ ಕುರಿಗಳು ಸಿಗ್ತಾ ಇರ್ತಾವೆ. ಗಡ್ಡಿನೂ ಚೆನ್ನಾಗೈತೆ ಕುರಿ. ಇವರೇ ರವೀಣರ್ ಅಂದರೆ, ಬೆಳ್ಳುಳ್ಳಿ ರವೀಣರು. ಅಣ್ಣ ನಮಸ್ಕಾರ ರವೀಣ. ಇವರೇ ನಮ್ಮ ರವೀಣರು.
ಇವರವೇ ಕುರಿಗಳು, ಒಳ್ಳೆ ಕುರಿಗಳನ್ನ ಸಾಕ್ತಾ ಇರ್ತಾರೆ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಮುಗ್ದೈತೆ ಅಂತ ನೋಡ್ರಿ, ಇದು ಕುರಿ ಮರಿ ಕುರಿ ಜಸ್ಟ್ ಮುಗೀತೀಗ ಹಾಕ್ಯಂದೋಗಿ ಬಂದಾರೆ. ಅದೇ ರೀತಿ ಇನ್ನೊಂದು ಮರಿ ಕುರಿ ಇದೆ, ಅದನ್ನು ತೋರಿಸ್ತೀನಿ. ಅದೇ ರೀತಿ ನೋಡ್ರಿ, ಇದು ಒಂದು ಮರಿ ಕುರಿ, ಇದು ಅಲ್ಲಿಗೆ ಭಾಳ ಹೋಗತ್ತೆ, ಚೆನ್ನಾಗೈತಿ, ಸೈಜ್ ಗೀಜ್ ಜಾತಿ ಗೀತಿ ಗಡ್ಡಿ ನೋಡ್ರಿ. ಒಳ್ಳೆ ಮರಿ ಕುರಿಗಳ್ನ ವೀಡಿಯೋ ಮಾಡಿ ಹಾಕಿರ್ತೀನಿ. ನಾನು ಒಂದು ಹಳ್ಳಿಗೆ ಬಂದಾಗ ನನ್ನ ಕಣ್ಣಿಗೆ ಕಂಡಂಗೆ ನಾನು ವೀಡಿಯೋ ಮಾಡಿರ್ತೀನಿ. ನಾನೇನು ಆಟ ಗೀಟ ಮತ್ತೊಂದು ಮಗದೊಂದು ನಾನು ಕೊಡಿಸ್ತೀನಿ ಅಂತಂದು ಹೇಳಂಗಿಲ್ಲ, ಮಾಡಿರ್ತೀನಿ. ಅವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ, ತಗೊಳ್ರಿ. ಮತ್ತು ನನಗೆ ಕಾಲ್ ಮಾಡಿ ಅಣ್ಣ ಅದನ್ನು ಕೊಡಿಸು ಇದನ್ನು ಕೊಡಿಸು ಅನ್ಬೇಡ್ರಿ. ನಾನೇ ಹಿಂಗೆ ಬಂದಿರ್ತೀನಲ್ಲ, ಮಾಡ್ಕೊಂಡಿರ್ತೀನಿ. ಏನೋ ನಮ್ಮ ಸಬ್ಸ್ಕ್ರೈಬರ್ಸಿಗೆ ನೋಡಲಿ ಒಳ್ಳೆ ಕುರಿ ಕಟ್ಟಲಿ ಅಂತಂದು ಅಷ್ಟೇ ಮಾಡ್ತಾಯಿರೋದು ವೀಡಿಯೋ, ಮತ್ತೊಂದೇನಿಲ್ಲ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ರಿ. ಇವರೇ ಓನರು ನಾಗರಾಜ್ ಅಂತ. ಇದು ಮರಿ ಕುರಿ ಇನ್ನೂ ಒಂದು 2.5-3 ತಿಂಗಳು ಹೋಗೈತೆ ನೋಡ್ರಲ್ಲ. ಮನ್ ಕಣಕ್ಕೆ ಹಾಕಾರಂತೆ, 3ನೇ ರೌಂಡ್ ಕಟ್ಟಾಗೈತಂತೆ, ನೋಡ್ಕೊಳ್ರಿ. ಬೇಕಾದ್ರೆ ಕಾಲ್ ಮಾಡಿರಿ. ಅದೇ ರೀತಿ ನಿಮ್ಮ ಯಾವುದಾದ್ರೂ ಕುರಿಗಳು ಕೊಡೋವಿದ್ರೆ ನಮಗೆ ಹಾಕ್ರಿ, ತೊಗೊತೀವಿ. ನಾವು ಕೊಡ್ಸೋ ಕುರಿಗಳೆಲ್ಲ ಒಳ್ಳೆವು ಅಂತಂದು ಹೇಳಲ್ಲ. ಏನೋ ಚೆನ್ನಾಗಿರೋ ಗಡ್ಡೆ ಗಿಡ್ಡೆಗ ಸೈಜಿನಾಗ ಚೆನ್ನಾಗಿರ್ಬೋದು, ಮುಂದೆ ಆಡಬಹುದು ಅನ್ನೋ ಕುರಿಗಳು ಕೊಡಿಸ್ಬೋದು ಅಷ್ಟೇ. ಅದು ಬಿಟ್ಟು ನಾನು ಕೊಡ್ಸಿರೋವೇ ಕುರಿ ಕಣ ಹಾಕ್ಬೇಕು ಆಡಬೇಕು ಅಂತಂದು ಏನಿಲ್ಲ. ನೋಡಿರಿ, ನಿಮ್ಮ ಮನಸ್ಸು ಚೆನ್ನಾಗಿದ್ದಾವೆ ಕುರಿ ನಾನು ತೋರಿಸ್ಬಲ್ಲೆ ಅಷ್ಟೇ. ಅಣ್ಣ ನೀನು ಕೊಟ್ಟವು ನಾವು ತಗೊಂಡ್ವಿ, ಕಣ ಹೊಡಿಲಿಲ್ಲ ಮತ್ತೊಂದಿಲ್ಲ ಅಂತಂದ್ರೆ ಅದು ನಿಮ್ಮ ಮನೆ ಬರ. ನಾನೇನು ನಿಮಗೆ 1 ಲಕ್ಷ ಕೊಡ್ರಿ 80,000 ಕೊಡ್ರಿ ಅಂತ ಕೊಡ್ಸಿರಂಗಿಲ್ಲ. ಚೆನ್ನಾಗೈತೆ ಕುರಿ. ಅವರಿಗೆ ನಿಮಗೆ ಮನ್ಸಿಗೆ ಯಾರಾದರೂ ಇದ್ದರೆ ಕಾಲ್ ಮಾಡ್ಕೊಳ್ಳಿ, ನಂಬರ್ ಮೆನ್ಷನ್ ಮಾಡಿರ್ತೀನಿ. ಗಡ್ಡೆಗ ಜಾತ್ಯಾಗ ನೀಟಾಗಿರೋ ಕುರಿಗಳನ್ನ ನೀವು ತಗೊಂಡ್ರೆ ಕುರಿಗಳು ಇವತ್ತಲ್ಲ ನಾಳೆ ಆಡೇ ಆಡ್ತಾವೆ ಅಷ್ಟೇ. ಕುರಿ ಯಾರಾದರೂ ಸಾಕೋರು ಹೊಸೊಬ್ರಿದ್ರೆ ಅಷ್ಟು ಮಾಡ್ಕೊಳ್ರಿ. ಹೊಸ ಒಳ್ಳೆ ನೀಟಿದ್ದವು ತಗೊಂಡ್ರೆ ಯಾವತ್ತು ಪಾಸೆ ಕುರಿಗಳು ಆಡೇ ಆಡ್ತಾವೆ. ಕಾಯ್ಬೇಕು, ಇವತ್ತು ಆಡಿಲ್ಲ ಅಂದರೆ ನಾಳೆ ಆಡ್ತಾವೆ ಅಷ್ಟೇ. ಅದೇ ರೀತಿಯಾಗಿ ನಾವು ಮಾಡ್ತಕ್ಕಂಥ ವೀಡಿಯೋಗಳನ್ನು ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.